ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮೀನಾ ಮನೆಗೆ ವಾಪಸ್ ಬಂದು ಸೂರ್ಯನ ಹತ್ರ ಕ್ಷಮೆ ಕೇಳಿ ಇಬ್ರು ಒಂದಾಗ್ಬಿಡ್ತಾರೆ. ಆಗ ಸೂರ್ಯ ಮೀನಾನೇ ನೋಡ್ತಿರುವಾಗ ಯಾಕ್ರಿ ಹೀಗೆ ನೋಡ್ತಿದ್ದೀರಲ್ಲ ಅಂತ ಮೀನಾ ಕೇಳ್ತಾಳೆ. ನಿನ್ನನ್ನು ಹಾಗೆ ನೋಡ್ತಾನೆ ಇರಬೇಕು ಅಂತ ಅನ್ನಿಸ್ತಿದೆ ಕಣೆ, ನನ್ನ ನೋಡದೆ ಇರೋದಕ್ಕಾಗಲಿಲ್ಲ ಅಲ್ವಾ ನಿನಗೆ, ಅದಕ್ಕೆ ಅಲ್ವಾ ನೀನು ಬಂದಿದ್ದು ಅಂತ ಸೂರ್ಯ ಕೇಳಿದಾಗ ಅದೆಲ್ಲ ಏನೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಮತ್ತು ಬೇರೆ ಏನಕ್ಕೆ ಬಂದೆ ಅಂತ ಸೂರ್ಯ ಕೇಳಿದಾಗ ಅದು ಮಾವ ನಾನು ಅಡುಗೆ ಮಾಡಿದ್ರೆ ಮಾತ್ರ ಸರಿಯಾಗಿ ತಿನ್ನೋದು, ನಾನೇ ತಾನೇ ಅವ್ರಿಗೆ ಸರಿಯಾದ ಸಮಯಕ್ಕೆ ಎಲ್ಲನೂ ಮಾಡ್ಕೊಡೋದು, ಅವರು ಮಾತ್ರೆ ತಗೊಳ್ಳೋದಕ್ಕೆ ಏನಾದರೂ ಮರ್ತ್ಬಿಟ್ರೆ ನಾನೇ ತಾನೇ ಸರಿಯಾದ ಸಮಯಕ್ಕೆ ಮಾತ್ರೆ ಕೊಡೋದು, ಅದಕ್ಕೋಸ್ಕರನೇ ಬಂದೆ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ನೀನು ನನ್ನ ನೋಡೋದಕ್ಕೋಸ್ಕರ ಬಂದಿಲ್ವಾ ಅಂತ ಸೂರ್ಯ ಕೇಳಿದಾಗ ನನ್ಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ, ಹೊಸದಾಗಿ ನಿಮ್ಮನ್ನು ನೋಡೋದಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾ, ಹಾಗಲ್ಲ ಏನೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಮೀನಾ ತಲೆ ಮೇಲೆ ಬಂದು ಕುಟ್ಟಾಗ ಅಯ್ಯೋ ಯಾಕ್ರಿ ನನ್ನ ತಲೆ ಮೇಲೆ ಕುಟ್ಟಿದ್ರಿ ಅಂತ ಮೀನಾ ಕೇಳ್ತಾಳೆ. ನನ್ಗೆ ಹೇಳ್ದೆ ನಿನ್ನ ತಂಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿದ್ಯಲ್ಲ ಅದಕ್ಕೆ ಅಂತ ಸೂರ್ಯ ಹೇಳಿದಾಗ ಮೀನಾ ಕೂಡ ಸೂರ್ಯನ ತಲೆ ಮೇಲೆ ಬಂದು ಕುಟ್ತಾಳೆ. ಏನಕ್ಕೆ ಅಂತ ಸೂರ್ಯ ಕೇಳಿದಾಗ ಮದ್ವೆಯಲ್ಲಿ ಕೋಪ ಮಾಡ್ಕೊಂಡು ಹೋಗಿ ಎಷ್ಟೊಂದು ಕಾಡಿಸಿದ್ರಲ್ಲ ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ನಾನು ಮದ್ವೆಗೆ ಬಂದಿದ್ದೆ ದೊಡ್ಡ ವಿಷಯ ಕಣೆ, ಕನ್ಕನ್ಗೋಸ್ಕರ ಅಂತ ಬಂದೆ, ಅದಕ್ಕೇನೀಗ ಅಂತ ಸೂರ್ಯ ಹೇಳಿ ಮತ್ತೆ ಮೀನಾ ತಲೆ ಮೇಲೆ ಹೋಗಿ ಕುಟ್ತಾನೆ. ಮತ್ತೆ ಯಾಕ್ರಿ ಕುಟ್ಟಿದ್ರಿ ಅಂತ ಮೀನಾ ಕೇಳಿದಾಗ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅದಕ್ಕೆ ಅಂತ ಸೂರ್ಯ ಹೇಳ್ತಾನೆ. ನಾನು ಹೋದ್ನೇನ್ರಿ, ನೀವೇ ತಾನೇ ಹೋಗು ಅಂತ ಹೇಳಿದ್ದು ಅಂತ ಮೀನಾ ಕೇಳಿದಾಗ ನಾನು ಹೋಗು ಅಂದ್ರೆ ಹೋಗ್ಬಿಡೋದೇನೆ ಅಂತ ಸೂರ್ಯ ಕೇಳ್ತಾನೆ. ಹೋಗ್ಬಿಟ್ರೆ ಬಂದ್ ಕರಿಬಾರ್ದ ನೀವು ಅಂತ ಮೀನಾ ಕೇಳಿದಾಗ ಕರೆದ್ರೆ ಮಾತ್ರ ಬರೋದಾ ಅಂತ ಸೂರ್ಯ ಮತ್ತೆ ಮೀನಾ ಕುಟ್ತಾನೆ. ಅಯ್ಯೋ ತುಂಬಾ ನೋಯ್ತಾ ಇದೆಯರಿ ಅಂತ ಮೀನಾ ಹೇಳ್ತಾ ದಿಂಬನ್ ಹಿಡ್ಕೊಂಡು ಸೂರ್ಯನ್ಗೆ ಹೊಡಿತಾ ಜಗಳ ಶುರು ಮಾಡ್ಕೋತಾರೆ. ಸೂರ್ಯ ಕೂಡ ದಿಂಬಿಂದ ಮೀನಾ ಹೊಡಿತಾ ಇರೋವಾಗ ಅದನ್ನೆಲ್ಲ ಶ್ರುತಿ ನೋಡ್ಕೊಂಡು ನಗ್ತಾ ನಿಂತಿರ್ತಾಳೆ. ನಂತರ ಜಗಳ ಆಡಿ ಸುಸ್ತಾಗಿ ಇಬ್ರು ಒಂದ್ ಕಡೆ ಕೂತ್ಕೊಂಡು ಇನ್ಮೇಲೆ ಯಾವ್ದನ್ನು ಮುಚ್ಚಿಡ್ಬಾರ್ದು ಅಂತ ಸೂರ್ಯ ಮೀನನ್ ತಲೆ ಮೇಲೆ ಮತ್ತೆ ಕುಟ್ಟಾಗ ಜೀವನದಲ್ಲಿ ಯಾವಾಗ ಏನ್ ನಡೆಯುತ್ತೆ ಅಂತ ಹೇಳಕ್ ಆಗಲ್ಲ ರೀ, ನಾನೇನಾದ್ರೂ ಮುಚ್ಚಿಟ್ರು ಕೂಡ ನೀವು ಮನೆ ಬಿಟ್ಟು ಹೋಗು ಅಂತ ನನ್ಗೆ ಹೇಳ್ಬಾರ್ದು ಅಂತ ಮೀನಾ ಹೇಳ್ತಾಳೆ. ಹೇಳಿದ್ರೆ ಏನ್ ಮಾಡ್ತೀಯ ಅಂತ ಸೂರ್ಯ ಕೇಳಿದಾಗ ಹೇಳ್ಬಾರ್ದು ಅಂತ ಹೇಳ್ತಿದ್ದೀನಿ ತಾನೆ, ಹೇಳಿದ್ರೆ ಹೊಡಿತೀನಿ ಅಂತ ಸೂರ್ಯನ ದಿಂಬಲ್ ಮತ್ತೆ ಹೊಡಿತಿರ್ತಾಳೆ ಮೀನಾ. ನಂತರ ಮತ್ತೆ ಇಬ್ರು ದಿಂಬು ಹಿಡ್ಕೊಂಡು ತಮಾಷೆಗೆ ಜಗಳಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಶ್ರುತಿ ರೂಮಿಗೆ ಬಂದು ನೋಡಿದಾಗ ರವಿ ಮಲ್ಗಿರ್ತಾನೆ. ಅಲ್ಲಿ ಅವರಿಬ್ರು ಎಷ್ಟೊಂದು ರೊಮ್ಯಾಂಟಿಕ್ ಆಗಿದ್ದಾರೆ. ಇವ್ನು ನೋಡಿದ್ರೆ ನಿದ್ದೆ ಹೊಡಿತಿದ್ದಾನೆ ಅಂತ ರವಿ ತಲೆಗೆ ಜೋರಾಗಿ ಕುಟ್ಕಿ ಏನು ಗೊತ್ತಿಲ್ಲದೆ ಇರೋ ತರ ಹೋಗಿ ಶ್ರುತಿ ಮಲ್ಕೊಬಿಡ್ತಾಳೆ. ಆಗ ರವಿ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡು ಎದ್ದು ನೋಡಿ ನನ್ನ ತಲೆಗೆ ಯಾರು ಜೋರಾಗಿ ಕುಕ್ಕಿದ್ರಲ್ಲ ಏನ್ ದೆವ್ವನ ಅಂತ ನೋಡ್ಕೊತಿರ್ತಾನೆ. ಆಗ ಶ್ರುತಿ ಮಲ್ಗಿರೋದನ್ನ ನೋಡಿ ಇದು ಈ ದೆವ್ವದ ಕೆಲಸನೇ ಇರಬೇಕು ಅಂತ ಅನ್ಕೊಂಡು ರವಿ ಉಲ್ಟಾ ಮಲ್ಕೋತಾನೆ. ಮತ್ತೆ ಶ್ರುತಿ ಎದ್ದು ರವಿನ ಕುಟ್ಕಿ ರಿಯಾಕ್ಷನ್ ಏನು ಇಲ್ವಲ್ಲ ಅಂತ ಬೆಡ್ಶೀಟ್ ತೆಗೆದು ನೋಡಿದಾಗ ಅಲ್ಲಿ ರವಿ ಕಾಲ್ ಮಾತ್ರ ಇರುತ್ತೆ. ಆಗ ಏಯ್ ನಾನು ಇಲ್ಲಿದ್ದೀನಿ ಕಣೆ, ನನ್ಗೆ ಚೆನ್ನಾಗಿ ಗೊತ್ತು ಇದು ನಿಂದೆ ಕೆಲಸ ಅಂತ ರವಿ ಹೇಳ್ತಿರುವಾಗ ಏನು ನನ್ನೇ ಚೀಟ್ ಮಾಡ್ತೀಯ ಅಂತ ಶ್ರುತಿ ಕೇಳ್ತಾಳೆ. ಆಗ ಅಲ್ಲ ಶ್ರುತಿ ನಿದ್ದೆ ಮಾಡ್ತಿದ್ದೆ ಅಂತ ತಲೆ ಮೇಲೆ ಬಂದು ಕುಟ್ಕಿ ಎಬ್ಬಿಸ್ತಿದ್ಯಲ್ಲ ಎಷ್ಟು ನೋವಾಯ್ತು ಗೊತ್ತಾ ಲೂಸು ಅಂತ ಹೇಳಿ ಶ್ರುತಿ ತಲೆ ಮೇಲೆ ರವಿ ಕುಟ್ಟಾಗ ಶ್ರುತಿ ಹಾ ಅಂತ ಕಿರ್ಚ್ಕೊಂಡು ತಲೆ ಉಜ್ಕೋತಾ ಇರ್ತಾಳೆ. ಇದೇ ರೀತಿ ತಾನೇ ನನಗೂ ಆಗಿದ್ದು, ನನ್ಗೆ ಯಾಕೆ ತಲೆ ಮೇಲೆ ಕುಟ್ತೆ ಅಂತ ರವಿ ಕೇಳಿದಾಗ ಅದೆಲ್ಲ ಏನೂ ಇಲ್ಲ ರವಿ, ಈಗ ತಾನೇ ಸೂರ್ಯ ಮೀನಾ ಅವರು ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿದೆ, ಅವರಿಬ್ರು ಜೋರಾಗಿ ತಲೆ ಮೇಲೆ ಕುಟ್ಕೊಂಡು ಆಟ ಆಡ್ತಿದ್ರು ಗೊತ್ತಾ, ಅದಕ್ಕೆ ನಾನು ನಿನ್ಗೆ ತಮಾಷೆಗೆ ಅಂತ ಹೊಡೆದೆ ಅಂತ ಶ್ರುತಿ ಹೇಳ್ತಾಳೆ. ನಿನ್ ತಮಾಷೆಗೋಸ್ಕರ ನನ್ನ ತಲೆ ಮೇಲೆ ಹೊಡಿದ್ಯಾ ಅಂತ ರವಿ ಹೇಳಿದಾಗ ಹಾಗಲ್ಲ ರವಿ, ಸೂರ್ಯ ಮೀನಾ ಇಬ್ರು ಕೂಡ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ, ಸೂರ್ಯ ಮೀನಾಗೆ ಮನೆ ಬಿಟ್ಟು ಹೋಗು ಅಂತ ಕೂಡ ಹೇಳಿದ್ರು, ಅದೇನೇ ಆದ್ರೂ ಕೂಡ ಅವರಿಬ್ರು ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಅವರಿಬ್ಬರ ಮಧ್ಯೆ ಒಬ್ರಿಗೊಬ್ಬರಿಗೆ ತುಂಬಾನೇ ಹೊಂದಾಣಿಕೆ ಇದೆ, ಅದನ್ನ ನೋಡಿ ನಾವು ಕಲಿಬೇಕು ಅಂತ ಶ್ರುತಿ ಹೇಳ್ತಿರ್ತಾಳೆ. ಆಗ ರವಿ ಸೂರ್ಯನ್ಗೆ ಹ್ಯೂಮನ್ ಸೆನ್ಸ್ ಜಾಸ್ತಿ ಇದೆ, ಅದಕ್ಕೆ ಯಾವಾಗ್ಲೂ ಎಲ್ಲರ ಜೊತೆನೂ ನಗ್ನಗ್ತಾ ಇರ್ತಾನೆ, ಆದ್ರೆ ಅದೇನು ಅಂತಾನೆ ಗೊತ್ತಿಲ್ಲ, ಅಮ್ಮ ನನ್ಗೆ ಮತ್ತೆ ಮನೋಜ್ಗೆ ಸಪೋರ್ಟ್ ಮಾಡೋ ಹಾಗೆ ಸೂರ್ಯನ್ಗೆ ಸಪೋರ್ಟ್ ಮಾಡೋದೇ ಇಲ್ಲ, ಅದಕ್ಕೆ ಹಿಂದೆ ಏನಾದ್ರೂ ನಡೆದಿದ್ಯೋ ಏನ್ ಕಾರಣನೋ ಏನು ಅಂತಾನೆ ಗೊತ್ತಿಲ್ಲ ನನ್ಗೆ ಅಂತ ರವಿ ಹೇಳ್ತಿರುವಾಗ ಹೌದಲ್ವಾ ಅತ್ತೆ ಯಾವಾಗ್ಲೂ ಸೂರ್ಯ ಅವ್ರನ್ನ ಬೈತಾನೆ ಇರ್ತಾರೆ, ಯಾಕದು ಅಂತ ಶ್ರುತಿ ಕೇಳ್ತಾಳೆ. ಅದ್ ಯಾಕೆ ಅಂತಾನೆ ಗೊತ್ತಿಲ್ಲ ಶ್ರುತಿ, ಅವ್ನು ಚಿಕ್ಕ ವಯಸ್ಸಿಂದಾನು ಅಜ್ಜಿ ಜೊತೆನೆ ಬೆಳ್ದ, ಅಮ್ಮ ಏನಕ್ಕೆ ಅವನ್ನ ಅಜ್ಜಿ ಹತ್ರ ಬಿಟ್ರು ಅಂತ ನನ್ಗಿನ್ನೂ ಗೊತ್ತಿಲ್ಲ, ನಾನು ಯಾವಾಗ್ಲೂ ನೋಡ್ತಿರ್ತೀನಿ ಅಮ್ಮ ಯಾವಾಗ್ಲೂ ಸೂರ್ಯನ್ಗೆ ಪ್ರೀತಿ ತೋರಿಸೋದೇ ಇಲ್ಲ, ಆದ್ರೆ ಅಮ್ಮಂದು ಸೇರಿಸಿ ಅಪ್ಪನೇ ಪ್ರೀತಿ ತೋರಿಸ್ತಿದ್ದಾರೆ ಅವನ್ಗೆ, ಅದಕ್ಕೆ ಸೂರ್ಯನ್ಗೆ ಅಪ್ಪನ ಮೇಲೆ ತುಂಬಾ ಪ್ರೀತಿ, ಆದ್ರೆ ಸೂರ್ಯನ್ಗೆ ಮದ್ವೆ ಆದ್ಮೇಲೆ ಅಮ್ಮನ ಜಾಗನ ಮೀನಾ ಅದಕ್ಕೆ ಫಿಲ್ ಮಾಡ್ತಿದ್ದಾರೆ, ಅದಕ್ಕೆ ಅವರಿಬ್ಬರ ಮಧ್ಯೆ ಏನೇ ಜಗಳ ಆಡಿದ್ರು ಕೂಡ ಬೇಗ ಒಂದಾಗ್ಬಿಡ್ತಾರೆ, ಅವರಿಬ್ರು ಒಬ್ರಿಗೊಬ್ರು ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ರವಿ ಹೇಳಿದಾಗ ಹೌದು ರವಿ ಅವರಿಬ್ರು ತುಂಬಾನೇ ರೊಮ್ಯಾಂಟಿಕ್ ಆಗಿರ್ತಾರೆ ಅಂತ ಶ್ರುತಿ ಹೇಳ್ತಾಳೆ. ಅದೆಲ್ಲ ಸರಿ, ಅದಕ್ಕೆ ಅಂತ ನನ್ನ ತಲೆ ಮೇಲೆಲ್ಲ ಕುಟ್ಬೇಡ ಕಣೆ ನೀನು, ನೋಡು ನನ್ನ ತಲೆ ಹೇಗಾಗಿದೆ ಅಂತ, ನನ್ನ ತಲೆ ಮೇಲೆ ಕುಟ್ಟಿದ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ, ಸೈಲೆಂಟ್ ಆಗಿ ಹೋಗಿ ಮಲ್ಕೋ ಅಂತ ರವಿ ಹೇಳಿದಾಗ ಓಹೋ ಹಾಗ ಅಂತ ಹೇಳಿ ಹೇ ರವಿ ಅಲ್ಲಿ ನೋಡು ಹಲ್ಲಿ ಬರ್ತಿದೆ ಅಂತ ಶ್ರುತಿ ಹೇಳ್ತಾಳೆ. ಹಲ್ಲಿ ನಾ ಎಲ್ಲಿ ಅಂತ ರವಿ ಆ ಕಡೆ ತಿರುಗಿ ನೋಡಿದಾಗ ಶ್ರುತಿ ಮತ್ತೆ ರವಿ ತಲೆ ಮೇಲೆ ಜೋರಾಗಿ ಕುಟ್ಬಿಡ್ತಾಳೆ. ನನ್ನ ತಲೆಗೆ ಕುಟ್ಟಿಯಾ ಅಂತ ಹೇಳಿ ಶ್ರುತಿನ ರವಿ ರೂಮ್ ತುಂಬಾ ಅಟ್ಟಾಡಿಸ್ತಿರ್ತಾನೆ. ಈ ಕಡೆ ಮೀನಾಗೆ ಕನಕ ಫೋನ್ ಮಾಡ್ತಾಳೆ. ಹೇಳು ಕನಕ ಹೇಗಿದ್ಯಾ ಅಂತ ಮೀನಾ ಕೇಳಿದಾಗ ಚೆನ್ನಾಗಿದ್ದೀನಿ ಅಕ್ಕ ಅಂತ ಕನಕ ಹೇಳ್ತಾಳೆ. ಏನು ಫೋನೇ ಮಾಡ್ಲಿಲ್ವಲ್ಲ ಅಂತ ಅನ್ಕೋತಿದೆ, ಎಲ್ಲ ಸೆಟ್ ಆಯ್ತಾ ಕನಕ, ಎಲ್ಲರೂ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾರ ಅಂತ ಮೀನಾ ಕೇಳಿದಾಗ ನಮ್ಮ ಮನೇಲಿ ಇರೋ ತರಾನೇ ಇದ್ದೀನಿ ಅಕ್ಕ, ವ್ಯತ್ಯಾಸ ಏನೂ ಇಲ್ಲ, ನಮ್ಮ ಮತ್ತೆ ನನ್ನ ಅಮ್ಮನ ತರಾನೇ ನೋಡ್ಕೋತಿದ್ದಾರೆ ಅಂತ ಕನಕ ಹೇಳ್ತಾಳೆ. ಇದು ಕೇಳಿ ನನಗೆ ತುಂಬಾನೇ ಖುಷಿ ಆಗ್ತಿದೆ ಕನಕ, ಒಳ್ಳೆ ಅಪ್ಪ ಅಮ್ಮ ಹೇಗೆ ಸಿಗ್ತಾರೋ ಹಾಗೆ ಒಂದು ಹೆಣ್ಣಿಗೆ ಒಳ್ಳೆ ಅತ್ತೆ ಮಾವ ಸಿಗೋದು ತುಂಬಾನೇ ಮುಖ್ಯ, ನನ್ಗೆ ಒಳ್ಳೆ ಮಾವ ಏನೋ ಸಿಕ್ಕಿದ್ದಾರೆ, ಆದ್ರೆ ಅತ್ತೆ ಅಂತ ಮೀನಾ ಹೇಳ್ತಿರೋವಾಗ ನನಗೆ ಅವ್ರ ಬಗ್ಗೆ ಗೊತ್ತಿಲ್ವೇನಕ್ಕ ಬಿಡಕ ಅಂತ ಕನಕ ಹೇಳ್ತಾಳೆ. ನಿನಗಾದ್ರೂ ನಿನ್ನ ಇಷ್ಟಪಡುವಂತ ಅತ್ತೆ ಸಿಕ್ಕಿದಾರಲ್ಲ ಅದಕ್ಕೆ ನನಗೆ ಖುಷಿ ಆಗ್ತಿದೆ ಕಣೆ ಅಂತ ಮೀನಾ ಹೇಳ್ತಿರೋವಾಗ ಅಕ್ಕ ನಿನ್ಗೊಂದು ವಿಷಯ ಹೇಳ್ಬೇಕಾಗಿತ್ತು, ನಾಳೆ ಬೀಗ್ರೂಟ ಇದೆಯಲ್ಲ
ಹೇಳ್ತಿದ್ದಲ್ಲ, ಭಾವ ನೀನು ಇಬ್ರು ಬರಬೇಕು, ಅತ್ತೆ ಕೂಡ ಇಬ್ರನ್ನು ಬರೋದಕ್ಕೆ ಹೇಳಿದ್ದಾರೆ, ಹಾಗೇನೆ ಅಮ್ಮ ಮತ್ತೆ ಮಂಜ ಕೂಡ ಇಬ್ರು ಬರ್ತಿದ್ದಾರೆ ಅಂತ ಕನಕ ಹೇಳ್ತಾಳೆ. ಆಗ ಮೀನಾ, ಹೌದಾ ಕನಕ, ನನ್ಗೇನು ಬರೋದಕ್ಕೆ ಸಮಸ್ಯೆ ಇಲ್ಲ, ಆದ್ರೆ ನಿಮ್ ಭಾವನೆ ಬರ್ತಾರೋ ಇಲ್ವೋ ಡೌಟು ಅಂತ ಮೀನಾ ಹೇಳ್ತಿರುವಾಗ, ಹೇಗಾದ್ರೂ ಮಾಡಿ ಕರ್ಕೊಂಡ್ ಬರಕ, ಮದ್ವೆಗೆ ಮುಂಚೆ ಅರುಣ್ ಮತ್ತೆ ಭಾವ ಇಬ್ರು ಕೂಡ ಜಗಳ ಮಾಡ್ಕೋತಿದ್ರು, ಈಗ ಇಂಥ ಫಂಕ್ಷನ್ಗಳಿಗೆಲ್ಲ ಬಂದ್ರೆ ಎಲ್ಲಾ ಸಮಸ್ಯೆನೂ ತಾನಾಗೆ ಸರಿ ಹೋಗುತ್ತೆ ಅಂತ ಅತ್ತೆ ಹೇಳಿದ್ದಾರೆ, ನೀನು ಭಾವನ್ ಕರ್ಕೊಂಡ್ ಬರಕ ಅಂತ ಕನಕ ಹೇಳ್ತಾಳೆ. ಸರಿ ಕನಕ, ನಾನು ಅವ್ರ ಜೊತೆ ಮಾತಾಡಿ ನೋಡ್ತೀನಿ ಅಂತ ಮೀನಾ ಹೇಳಿದಾಗ, ಖಂಡಿತ ಮರಿಬೇಡ ಅಕ್ಕ, ಬರ್ಲೇಬೇಕು ಅಂತ ಕನಕ ಕೇಳ್ಕೊತಾಳೆ. ಈ ಕಡೆ ಸೂರ್ಯ ಮೀನಾ ಅನ್ಕೊಂಡ್ ಮನೆಗೆ ಬಂದು, ನಾನು ಬಾಡಿಗೆಗೆ ಹೋಗಿದ್ನಲ್ಲ, ಅಲ್ಲಿ ಒಂದು ಕಂಪನಿಯವ್ರ ಜೊತೆ ಮಾತಾಡಿದ್ದೀನಿ, ಮಂಜನ್ಗೆ ಕೆಲಸ ಬೇಕು ಅಂತ ಹೇಳಿದ್ದೀನಿ, ನಾಳೆ ಹೇಳ್ತೀನಿ ಅಂತ ಅವ್ರು ಕೂಡ ಹೇಳಿದ್ದಾರೆ ಅಂತ ಹೇಳಿದಾಗ, ಅವನ ಕೆಲಸ ಏನಾದರೂ ಸಿಕ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ರೀ, ಈಗ ತಾನೇ ಕನಕ ಫೋನ್ ಮಾಡಿದ್ಲು ಅಂತ ಮೀನಾ ಹೇಳ್ತಾಳೆ. ಹೌದಾ, ಕನಕ ಹೇಗಿದ್ದಾಳಂತೆ, ಅರುಣ್ ಚೆನ್ನಾಗಿ ನೋಡ್ಕೋತಿದ್ದಾನಾ, ಇಲ್ಲ ಅಧಿಕಾರ ಏನಾದರೂ ಚಲಾಯಿಸಿದ್ದಾನ, ಸರಿಯಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಹೇಳು ಅಂತ ಹೇಳು, ನಾನೇ ಹೋಗಿ ಮಾತಾಡ್ತೀನಿ, 4 ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅವನಿಗೆ ಅಂತ ಸೂರ್ಯ ಹೇಳಿದಾಗ, ರೀ ಏನ್ರಿ ಈ ತರ ಎಲ್ಲ ಮಾತಾಡ್ತಿದ್ದೀರಾ, ಹೊಡೆದಾಟ ಮಾಡೋದು ಬಿಟ್ರೆ ನಿಮ್ಗೇನು ಗೊತ್ತಿಲ್ವಾ, ಮೊದಲು ಏನ್ ವಿಷಯ ಅಂತ ತಿಳ್ಕೊಂಡು ಆಮೇಲೆ ಮಾತಾಡ್ರಿ ಅಂತ ಮೀನಾ ಹೇಳ್ತಾಳೆ. ಸರಿ ಅದೇನ್ ವಿಷಯ ಅಂತ ಮೊದಲು ಹೇಳು ಅಂತ ಸೂರ್ಯ ಕೇಳಿದಾಗ, ಕನಕನ್ ಮನೇಲಿ ನಾಳೆ ಬೀಗ್ರೂಟ ಇಟ್ಟಿದಾರಂತೆ, ಅದಕ್ಕೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಅವನೊಬ್ಬ ಅಳಿಯ, ಅವ್ನ ಮನೆಗೆ ಫಂಕ್ಷನ್ಗೆ ಬೇರೆ ಹೋಗ್ಬೇಕಂತ ಸೂರ್ಯ ಹೇಳ್ತಿರೋವಾಗ, ಈಗ ತಾನೇ ಹೇಳದ್ನಲ್ರಿ, ಆಗ್ಲೇ ಶುರು ಮಾಡ್ಕೊಬಿಟ್ರ ಅಂತ ಮೀನಾ ಹೇಳ್ತಾಳೆ. ಸರಿ ಏನ್ ಹೇಳು ಅಂತ ಸೂರ್ಯ ಕೇಳಿದಾಗ, ಕನಕ ಈಗ ತಾನೇ ಫೋನ್ ಮಾಡಿದ್ಲು ರೀ, ಅವ್ರ ಮನೆಗೆ ನಾವಿಬ್ರು ಹೋಗ್ಬೇಕಂತೆ, ಖಂಡಿತವಾಗ್ಲೂ ನಾವಿಬ್ರು ಬರ್ಲೇಬೇಕು ಅಂತ ಅರುಣ್ ಕೂಡ ಹೇಳಿದಾರಂತೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಯಾರು ಅವನ, ಕನಕ ಅಲ್ಲಿಗೆ ಹೋಗಿದ ತಕ್ಷಣನೇ ಅವನ ತರನೇ ಸುಳ್ಳು ಹೇಳೋದನ್ನ ಕಲ್ತ್ಕೊಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ, ಅವ್ನು ಹೋಗಿ ಅವನ ಮನೆಗೆ ನನ್ನ ಊಟಕ್ಕೆ ಬರೋದಕ್ಕೆ ಹೇಳ್ತಾನ ಅಂತ ಸೂರ್ಯ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ರೀ, ಅವ್ರ ಅಮ್ಮ ಕೂಡ ಬರೋದಕ್ಕೆ ಹೇಳಿದ್ದಾರೆ, ಮದುವೆಲಿ ಏನೇನೋ ಮನಸ್ತಾಪ ಆಗೋಯ್ತಲ್ಲ ಅದಕ್ಕೇನೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ನೋಡೋ ಮೀನಾ, ನಾವು ನಿಜವಾಗ್ಲೂ ಅವ್ನ ಮನೆಗೆ ಹೋಗ್ಬೇಕು ಅಂತ ಅವ್ನು ಅನ್ಕೊಂಡಿದ್ರೆ ಅವ್ನ ಹೆಂಡತಿಗೆ ಹೇಳಿ ನಮ್ಮನ್ನ ಕರೆಯೋದಕ್ಕೆ ಹೇಳ್ತಿರ್ಲಿಲ್ಲ, ಅವನೇ ಫೋನ್ ಮಾಡಿ ನಮ್ಮನ್ನ ಕರೀತಿದ್ದಂತ ಸೂರ್ಯ ಹೇಳಿದಾಗ, ಅದೇ ಹೇಳ್ತಿಲ್ವೇನ್ರಿ, ನಿಮ್ ಜೊತೆ ಮಾತಾಡಿ ಅವ್ರಿಗೆ ಅಭ್ಯಾಸ ಇಲ್ವಲ್ಲ, ಅದಕ್ಕೆ ಕನಕ ಹೇಳಿ ಕರ್ಸಿದ್ದಾರೆ, ನೀವು ಬಂದ್ಬಿಡ್ರಿ, ಹೋಗಿದ್ ಬಂದ್ಬಿಡೋಣ ಅಂತ ಮೀನಾ ಹೇಳ್ತಾಳೆ. ಇಲ್ಲ ಮೀನಾ, ಆಗೋದಿಲ್ಲ, ನನ್ಗೊಂದು ಬಾಡಿಗೆ ಬಂದಿದೆ, ರೆಗ್ಯುಲರ್ ಪಾರ್ಟಿ ಬೇರೆ ಅಂತ ಸೂರ್ಯ ಹೇಳ್ತಿರೋವಾಗ, ಸರಿ ಬಾಡಿಗೆ ತಾನೇ ಮುಗಿಸ್ಕೊಂಡು ಬನ್ನಿ, ಲೇಟ್ ಆದ್ರೂ ಪರವಾಗಿಲ್ಲ, ನಾವಿಬ್ರು ಹೋಗೋಣ ಅಂತ ಮೀನಾ ಹೇಳ್ತಾಳೆ. ಅದೆಲ್ಲ ಆಗಲ್ಲ ಮೀನಾ, ಪಾರ್ಟಿ ಮನೆಯವರು ಬೇರೆ ಕಡೆ ಇದ್ದಾರೆ, ಅವ್ರು ಬಂದ್ಮೇಲೆ ಅವ್ರನ್ನ ಪಿಕ್ ಮಾಡಿ ಫಂಕ್ಷನ್ ಕರ್ಕೊಂಡು ಹೋಗಿ ಮತ್ತೆ ಅವ್ರನ್ನ ಕರ್ಕೊಂಡು ಬರ್ಬೇಕು, ಅದೆಲ್ಲ ಆಗೋದಿಲ್ಲ, ಸಾಯಂಕಾಲ ಆಗ್ಬಿಡುತ್ತೆ ಅಂತ ಸೂರ್ಯ ಹೇಳಿದಾಗ, ಏನ್ರಿ ನಿಮ್ ಫ್ರೆಂಡು ಚೇತನ್ ಇದಾರಲ್ಲ ಅಥವಾ ಕಾರ್ತಿಕ್ ಇದಾರಲ್ಲ, ಅವ್ರಿಗೆ ಯಾರಿಗಾದ್ರೂ ಹೇಳೋದು ತಾನೆ ಅಂತ ಮೀನಾ ಹೇಳ್ತಾಳೆ. ಅವರು ರೆಗ್ಯುಲರ್ ಪಾರ್ಟಿ ಕಣೆ ಮೀನಾ, ನನ್ನ ಬಿಟ್ಟು ಬೇರೆ ಕಾರಲ್ಲಿ ಹೋಗಲ್ಲ, ಅವ್ರನ್ನ ಬಿಟ್ಟು ಹೇಗ್ ಬರೋದಕ್ಕಾಗತ್ತೆ ಹೇಳು ಅಂತ ಸೂರ್ಯ ಹೇಳಿದಾಗ, ಏನ್ರಿ ನೀವೇ ಹೀಗೆ ಹೇಳ್ಬಿಟ್ರೆ ಹೇಗ್ರಿ, ನೀವು ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಮೀನಾ ಹೇಳ್ತಾಳೆ. ಬೀಗ್ರೂಟ ತಾನೇ ಮೀನಾ, ನೀನ್ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬಂದ್ಬಿಡು, ಕನಕನ್ನ ನಾನು ಕೇಳಿದೆ ಅಂತ ಹೇಳ್ಬಿಡು, ಹಾಗೇನೆ ಅವ್ರ ಮನೇಲಿ ಅವಳನ್ನ ಹೇಗೆ ನಡ್ಸ್ಕೊತಿದ್ದಾರೆ ಅಂತ ಎಲ್ಲಾನು ಕೇಳ್ಕೊಂಡ್ ಬಾ, ಆಮೇಲೆ ನಿನ್ಗೆ ಇಲ್ಲಿ ಸಕ್ಕರೆ ಕೊಡೋ ಟಾರ್ಚರು ಹಾಗೆ ನಾನ್ ಕೊಡೋ ಟಾರ್ಚರ್ ಎಲ್ಲ ನಿನ್ ತಂಗಿ ಹತ್ರ ಹೇಳ್ತಾ ಕೂತ್ಕೋಬೇಡ ಅಂತ ಸೂರ್ಯ ಹೇಳ್ತಿರೋವಾಗ, ಇದನ್ನೆಲ್ಲ ಯಾರಾದ್ರೂ ಟಾರ್ಚರ್ ಅಂತ ಹೇಳ್ತಾರೇನ್ರಿ ಅಂತ ಮೀನಾ ಕೇಳ್ತಾಳೆ. ಹೌದಾ, ನಾನು ಕೊಡ್ತಿರೋದಲ್ಲ ನಿನ್ ಟಾರ್ಚರ್ ಅಲ್ವೇನೆ ಅಂತ ಸೂರ್ಯ ಕೇಳಿದಾಗ, ಯಾರು ಹೇಳಿದ ಹಾಗೆ, ನಿಮ್ ಒಳ್ಳೆ ಮನಸ್ಸು ಏನು ಅಂತ ನನಗೆ ಗೊತ್ತಿಲ್ವಾ ಅಂತ ಮೀನಾ ಹೇಳ್ತಾಳೆ. ನೀನಾಗಿ ಇದಕ್ಕೆ ಅನುಸರಿಸ್ಕೊಂಡು ಹೋಗ್ತಿದ್ಯಾ, ಇದನ್ನೇ ಕನಕನ್ಗೂ ಹೇಳ್ಬಿಡು ಅಂತ ಸೂರ್ಯ ಹೇಳಿ, ಹಾಗಂತ ತುಂಬಾ ಏನು ಹೇಳೋದಕ್ಕೆ ಹೋಗ್ಬಿಡ, ನೀನ್ ಇಲ್ಲಿ ನಡ್ಕೋತಿದ್ಯಲ್ಲ ಅದನ್ನೇ ಸ್ವಲ್ಪ ಕನಕನ್ ಹೇಳ್ಬಿಡು ಸಾಕು ಅಂತ ಸೂರ್ಯ ಹೇಳಿದಾಗ, ಏನ್ರಿ ನನಗೋಸ್ಕರ ಆದ್ರೂ ನೀವು ಬರಬಾರ್ದು ಅಂತ ಮೀನಾ ಕರೀತಾಳೆ. ನೋಡು ಮೀನಾ, ಎಲ್ಲ ಸಂತೋಷವಾಗಿರೋ ಸಮಯ ಅದು, ನನ್ಗೆ ಅವ್ನು ಕಂಡ್ರೆ ಆಗೋದಿಲ್ಲ, ಅವನಿಗೂ ಕೂಡ ನನ್ನ ಕಂಡ್ರೆ ಆಗೋದಿಲ್ಲ, ನಾನು ಮನೆಗೆ ಬರೋದು, ಆಮೇಲೆ ಅವನೇನೋ ಮಾತಾಡೋದು, ಅದಕ್ಕೆ ನಾನೇನೋ ಮಾತಾಡೋದು, ಸುಮ್ಮನೆ ಸಮಸ್ಯೆ ಬರೋದು, ಆಗ ನನಗೆ ಕೋಪ ಬರೋದು, ಕೋಪ ಬಂದ್ರೆ ನಾನಂತೂ ಸುಮ್ಮನೆ ಇರೋದಕ್ಕಾಗತ್ತಾ, ನೀನೇ ಹೇಳು ಅಂತ ಸೂರ್ಯ ಕೇಳಿದಾಗ, ನೀವು ಕೋಪ ಮಾಡ್ಕೊಳ್ಬಾರ್ದು ಅಂತ ನಾನೇ ಹೇಳ್ತಿದ್ದೀನಿ ಅಲ್ವೇನ್ರಿ ಅಂತ ಮೀನಾ ಹೇಳ್ತಾಳೆ. ನಾನು ಸಾಮಾನ್ಯ ಮನುಷ್ಯ ಕಣೆ, ನನ್ನ ಕೋಪ ಬರ್ದೇ ಇರುತ್ತಾ, ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಳು, ನನ್ನಿಂದ ಅಲ್ಲಿ ಯಾವ ತೊಂದರೆನೂ ಆಗ್ಬಾರ್ದು, ನೀನ್ ಹೋಗಿ ಸಂತೋಷವಾಗಿದ್ಬಾ, ಕನಕ ತುಂಬಾನೇ ಒಳ್ಳೆ ಹುಡುಗಿ, ಅವಳ ಮನೇಲಿ ಸಂತೋಷವಾಗಿರ್ಬೇಕು, ನನ್ನಿಂದ ಅವಳಿಗೆ ಯಾವ ಸಮಸ್ಯೆನೂ ಆಗ್ಬಾರ್ದು, ಸರಿನಾ ಅಂತ ಸೂರ್ಯ ಹೇಳಿದಾಗ, ಸರಿ ರೀ, ಇದ್ರ ಮೇಲೆ ನಿಮ್ಮಿಷ್ಟ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ಸೂರ್ಯ ಹೋಗ್ತಿರೋವಾಗ, ರೀ ತಿಂಡಿ ರೆಡಿ ಆಗ್ತಿದೆ ತಿನ್ಕೊಂಡು ಹೋಗ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ಅರ್ಜೆಂಟ್ ಏನೂ ಇಲ್ಲ ಕಣೆ, ನಾನು ಇಲ್ಲೇ ಇರ್ತೀನಿ, ನಿನ್ ನಿಧಾನಕ್ಕೆ ಮಾಡ್ಕರಿ ಅಂತ ಸೂರ್ಯ ಹೇಳಿ ಆಚೆ ಹೋಗ್ತಾನೆ. ಈ ಕಡೆ ಮೀನಾ ಅರುಣ್ ಮನೆಗೆ ಬಂದು ಕನಕ ಅಂತ ಕೂಗ್ದಾಗ, ಅಕ್ಕ ಅಂತ ಕನಕ ಬಂದು, ಏನಕ್ಕ ಬೇಗ ಬರೋದಲ್ವಾ ನೀನು ಅಂತ ಕನಕ ಕೇಳ್ತಾಳೆ. ಹೂ ಕೊಡೋದಿತ್ತು ಕನಕ, ಅದಕ್ಕೆ ಸ್ವಲ್ಪ ತಡ ಆಯ್ತು ಅಂತ ಮೀನಾ ಹೇಳಿದಾಗ, ಬಾಬಾ ಎಲ್ಲಕ್ಕ ಹೊರಗಡೆ ಬಂದಿದಾರ ಅಂತ ಕನಕ ಕೇಳ್ತಾಳೆ. ಅಷ್ಟರಲ್ಲಿ ಅರುಣ್ ಅವ್ರ ಅಮ್ಮ ಬಂದು, ಏನಮ್ಮ ಮೀನಾ ಸೂರ್ಯ ಬಂದಿಲ್ವಂತ ಕೇಳಿದಾಗ, ಇಲ್ಲ ಅಮ್ಮ, ಅವ್ರು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬರೋದಕ್ಕಾಗ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಅರುಣ್ ಬಂದು, ನಾನು ಹೇಳಿಲ್ವೇನಮ್ಮ ಅವ್ರು ಬರಲ್ಲ ಅಂತ ಹೇಳಿದಾಗ, ಎಲ್ಲರೂ ಬೇಜಾರು ಮಾಡ್ಕೊಂಡು ಅರುಣ್ನ ನೋಡ್ತಿರ್ತಾರೆ. ನಂತರ ಸೂರ್ಯನ್ಗೆ ಇನ್ನೂ ನನ್ನ ಮೇಲಿರೋ ಕೋಪ ಕಡಿಮೆ ಆಗ್ಲಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಮತ್ತೆ ಹೇಗ್ ಬರ್ತಾರ ಅವರು ಅಂತ ಅರುಣ್ ಹೇಳ್ತಿರೋವಾಗ, ಬಿಡೋ ಅರುಣ್, ಅವ್ರ ಕೆಲಸ ಇರಬೇಕು ಅಂತ ಹೇಳಿ ಮನೆಯಿಂದ ಯಾರು ಬಂದಿಲ್ವೇನಮ್ಮ ಅಂತ ಅರುಣ್ ಅವ್ರ ಅಮ್ಮ ಮೀನಾನ್ ಕೇಳ್ತಾರೆ. ಅವ್ರಿಗೆಲ್ಲ ಕೆಲಸ ಇದೆಯಮ್ಮ ಅಂತ ಮೀನಾ ಹೇಳಿದಾಗ, ಸರಿನಮ್ಮ, ನೀನ್ ಬಂದ್ರೆ ಎಲ್ರು ಬಂದಾಗೇನೆ, ಬಾರಮ್ಮ ಊಟ ಮಾಡು ಅಂತ ಅರುಣ್ ಅವ್ರ ಅಮ್ಮ ಕರೀತಾರೆ. ಪರವಾಗಿಲ್ಲ ಅಮ್ಮ, ನಾನು ಆಮೇಲೆ ಊಟ ಮಾಡ್ತೀನಿ, ನನ್ಗಿನ್ನೂ ಹೊಟ್ಟೆ ಹಸ್ವಾಗ್ತಿಲ್ಲ ಅಂತ ಮೀನಾ ಹೇಳಿದಾಗ, ಏನ್ ನೀವು ಊಟ ಮಾಡೋ ಟೈಮ್ ಆದ್ರೂ ಕೂಡ ಹೊಟ್ಟೆ ಹಸ್ವಾಗ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ, ನಿಮ್ಗೋಸ್ಕರ ಊಟ ಮಾಡದೆ ಇವರೆಲ್ಲ ವೇಟ್ ಮಾಡ್ತಿದ್ದಾರೆ,
ಬನ್ನಿ ಊಟ ಮಾಡಿ ಅಂತ ಹೇಳಿ ಅರುಣ್ ಕರೀತಾನೆ. ಆಗ ಅಲ್ಲಿಗೆ ಕುಸುಮ ಅವ್ರು ಬಂದು ಮೀನಾ ಅಳಿಯಂದ್ರೆ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅವ್ರು ಬರಲ್ಲ ಅಂತ ಹೇಳಿದ್ರು ಅಮ್ಮ, ನಾನು ಆಮೇಲೆ ಹೇಳ್ತೀನಿ ಬಿಡು ಅಂತ ಮೀನಾ ಹೇಳ್ತಾಳೆ. ನಂತರ ಎಲ್ಲರೂ ಊಟಕ್ಕೆ ಅಂತ ಕೂತ್ಕೋತಾರೆ. ಎಲ್ಲ ಊಟನೂ ಬಡಿಸಿದ್ಮೇಲೆ ಹಪ್ಪಳ ಇನ್ನೂ ಬಡಿಸಿಲ್ಲ ಅಂತ ಕನಕ ಹೇಳ್ತಾಳೆ. ಆಗ ಅರುಣ್ ಹೋಗಿ ಹಪ್ಪಳನ ತಗೊಂಡು ಬಂದಾಗ ಇದನ್ನ ನಾನು ಸೊಸೆನೇ ಮಾಡಿದ್ದು ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಾರೆ. ಆಗ ಕನಕ ಅಯ್ಯೋ ನಾನು ಇದೊಂದೇ ಮಾಡಿದ್ದು, ಮಿಕ್ಕಿದ ಅಡುಗೆ ಎಲ್ಲ ಅತ್ತೆನೇ ಮಾಡಿದ್ದು ಅಂತ ಹೇಳ್ತಿರುವಾಗ ಏನೇ ಕನಕ ಎಲ್ಲ ಕೆಲಸನೂ ನಿಮ್ಮ ಅತ್ತೆ ಕೈಲೇ ಮಾಡಿಸ್ತೀಯ ಅಂತ ಕುಸುಮ ಅವ್ರು ಕೇಳ್ತಾರೆ. ನನ್ಗೆ ಯಾವ ಕೆಲಸನೂ ಮಾಡೋದಕ್ಕೆ ಬಿಡೋದೇ ಇಲ್ಲ ಅಮ್ಮ, ಅವರು ಎಲ್ಲ ಅಡುಗೆನೂ ಅವರೇ ಮಾಡಿದ್ದು ಅಂತ ಕನಕ ಹೇಳ್ತಿರುವಾಗ ಬೀಗ್ರೆ ನಾನು ಆಸೆ ಪಟ್ಟಿರೋ ಸೊಸೆ ನನಗೆ ಸಿಕ್ಕಾಯ್ತು, ಈಗ ಅವಳು ನನ್ನ ಸೊಸೆ ಅಲ್ಲ ನನ್ನ ಮಗಳಿದ್ದಾಗೆ, ನನ್ನ ಮಗಳನ್ನ ನೀವು ಆ ಥರ ಎಲ್ಲ ಬೈಬೇಡಿ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಿರ್ತಾರೆ. ಆಗ ಥ್ಯಾಂಕ್ ಯು ಅತ್ತೆ ಅಂತ ಹೇಳಿ ಕನಕ ಓಡ್ ಬಂದು ಅವ್ರ ಅತ್ತೆನ ತಬ್ಕೊಂಡಾಗ ಅಲ್ಲಿದ್ದವ್ರೊಬ್ರು ಬಂದು ಅಕ್ಕ ಅತ್ತೆನ ಇಷ್ಟೊಂದು ಇಷ್ಟಪಡ್ತಿರೋ ಸೊಸೆನ ನಾನು ಎಲ್ಲೂ ನೋಡ್ಲಿಲ್ಲ, ಸೊಸೆ ಅಂದ್ರೆ ಈ ಥರನೂ ಇರ್ತಾರ ಅಂತ ಅವರೆಲ್ಲ ಕೇಳ್ತಿರ್ತಾರೆ. ಆಗ ನೀನು ಸುಮ್ಮನೆ ಇರೇ, ನನ್ನ ಸೊಸೆ ಕಣ್ಣು ಹಾಕ್ಬೇಡ, ಮೊದಲು ಅವಳಿಗೆ ದೃಷ್ಟಿ ತೆಗಿಬೇಕು ಅಂತ ಹೇಳಿ ಅರುಣ್ ತಾಯಿ ಕನಕನ್ಗೆ ದೃಷ್ಟಿ ತೆಗಿತಿರ್ತಾರೆ. ಆಗ ಕನಕ ಅತ್ತೆ ನಿಮ್ಗೂ ಕೂಡ ದೃಷ್ಟಿ ತೆಗಿಬೇಕು ಅಂತ ಹೇಳಿ ಕನಕ ಕೂಡ ಅವ್ರ ಅತ್ತೆಗೆ ದೃಷ್ಟಿ ತೆಗಿತಾಳೆ. ಆಗ ಅವರಿಬ್ರು ಜೊತೆಲೇ ಇದ್ದಂತ ಅರುಣ್ ಬಂದು ನಿಮ್ಮಿಬ್ಬರಿಗೂ ಸೇರಿಸಿ ದೊಡ್ಡ ಕುಂಬಳಕಾಯಿ ತಂದು ನಾನೇ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಿರ್ತಾನೆ. ಆಗ ಇದನ್ನೆಲ್ಲ ನೋಡ್ತಿದ್ ಮೀನಾ ತನ್ಗೆ ಆಕ್ಸಿಡೆಂಟ್ ಆಗಿ ಕೈ ನೋವಾದಾಗ ಶಾಂತಿ ನಡ್ಕೋತಿದ್ದ ರೀತಿನ ನೆನ್ಪು ಮಾಡ್ಕೋತಿರ್ತಾಳೆ. ತುಂಬಾ ನೋವಾಗ್ತಿದ್ಯಾ ಮೀನಾ ಅಂತ ಶ್ರುತಿ ಕೇಳ್ತಿರೋವಾಗ ಶಾಂತಿ ದೊಡ್ಡದಾಗಿ ಏನೂ ಆಗ್ಲಿಲ್ವಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿ ಅಡ್ಗೆ ಮಾಡು ಅಂತ ಹೇಳಿದ್ನೆಲ್ಲ ಮೀನಾ ನೆನ್ಪು ಮಾಡ್ಕೋತಾಳೆ. ಆಗ ಮೀನಾ ಯಾಕೆ ಊಟ ಮಾಡ್ತಿಲ್ಲ, ಏನಾದ್ರೂ ಬೇಕಾ ಅಂತ ಅರುಣ್ ತಾಯಿ ಕೇಳಿದಾಗ ಇಲ್ಲ ಏನು ಬೇಡಮ್ಮ ಸಾಕು ಅಂತ ಮೀನಾ ಹೇಳ್ತಾಳೆ. ನಂತರ ಬೀಗ್ರೆ ನೀವೇನು ಊಟ ಮಾಡ್ತಾನೆ ಇಲ್ಲ, ಊಟ ಮಾಡಿ ಅಂತ ಹೇಳ್ತಾ ಅರುಣ್ ತಾಯಿ ನಗ್ನಗ್ತಾ ಎಲ್ರಿಗೂ ಊಟ ಬಡಿಸ್ತಿರ್ತಾರೆ. ಆಗ ಅಲ್ಲಿ ಕನಕ ಖುಷಿಯಾಗಿರೋದನ್ನ ನೋಡಿ ಎಲ್ರು ಖುಷಿ ಪಡ್ತಿರ್ತಾರೆ. ನಂತರ ಎಲ್ರು ಹೊರಡೋದಕ್ಕೆ ಅಂತ ರೆಡಿ ಆಗ್ತಾರೆ. ಮಂಜ ನಿನ್ಗೋಸ್ಕರ ನಿಮ್ ಭಾವ ಕೆಲಸ ನೋಡಿದಾರ ಕಣೋ ಅಂತ ಮೀನಾ ಹೇಳ್ತಿರೋವಾಗ ಅಕ್ಕ ಏನ್ ಕೆಲಸ ಅಕ್ಕ, ಅದು ಯಾವ ಕಂಪನಿ ಅಂತ ಮಂಜ ಕೇಳ್ತಾನೆ. ಯಾವ ಕೆಲಸ ಏನು ಅಂತ ನನಗೂ ಗೊತ್ತಿಲ್ಲ ಮಂಜ, ಒಳ್ಳೆ ಕೆಲಸ ಅಂತ ಹೇಳ್ತಿದ್ರು ನಿಮ್ ಭಾವ ಅಂತ ಮೀನಾ ಹೇಳ್ತಿರೋವಾಗ ಅಲ್ಲಿಗೆ ಅರುಣ್ ಬಂದು ಮಂಜ ನೀನ್ ಡಿಗ್ರಿ ಮುಗಿಸಿದ್ಯಾ ಅಲ್ವಾ, ಯಾವ ಕೆಲಸ ಸಿಗುತ್ತೋ ಅದಕ್ಕೆ ಟಕ್ ಅಂತ ಹೋಗ್ಬಾರ್ದು, ಫ್ಯೂಚರ್ ಅಲ್ಲಿ ನೀನೇನ್ ಪ್ಲಾನ್ ಮಾಡಿದ್ಯೋ ಅದೇ ಕೆಲಸಕ್ಕೆ ನೀನ್ ಹೋಗ್ಬೇಕು ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳಿ ಮೀನಾಗ್ ಬೇಜಾರಾಗ್ತಿರತ್ತೆ. ನಂತರ ನೀನ್ ಫ್ಯೂಚರ್ ಅಲ್ಲಿ ಏನ್ ಪ್ಲಾನ್ ಮಾಡಿದ್ಯಾ ಅಂತ ಅರುಣ್ ಕೇಳ್ತಿರೋವಾಗ ಕೇಳಿ ಫ್ಯೂಚರ್ ಅಲ್ಲಿ ಒಳ್ಳೆ ಪ್ಲಾನ್ಗಳನ್ನ ಇಟ್ಕೊಂಡಿದ್ದಾನ ಅವನು ಅಂತ ಕನಕ ಹೇಳ್ತಿರ್ತಾಳೆ. ನಂತರ ಕನಕ ನೀನ್ ಬೇರೆ ಸುಮ್ಮನೆ ಇರು ಅಂತ ಹೇಳಿ ಹಾಗೆಲ್ಲ ಏನು ಇಲ್ಲ ಬಾಬಾ, ಫ್ಯೂಚರ್ ಅಲ್ಲಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ, ಸ್ವಲ್ಪ ದಿನ ವರ್ಕ್ ಮಾಡಿ ಒಳ್ಳೆ ಐಡಿಯಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದ್ಮೇಲೆ ಸ್ಟಾರ್ಟ್ಅಪ್ ಶುರು ಮಾಡ್ತೀನಿ ಅಂತ ಮಂಜ ಹೇಳ್ತಿರುವಾಗ ಸೂಪರ್ ಕಣೋ ಮಂಜ, ಒಳ್ಳೆ ಆಂಬಿಷನ್ ಇಟ್ಕೊಂಡಿದ್ಯಾ ನೀನು, ಕಂಗ್ರಾಟ್ಸ್ ಕಣೋ, ಬೇರೆ ಕಡೆ ಸಂಬಳಕ್ಕೆ ಹೋಗ್ದೇನೆ ನಿಂದು ಅಂತ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಅದು ತುಂಬಾ ಒಳ್ಳೆ ವಿಷಯ. ಹೌದು ನೀನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅದ್ರ ಬಗ್ಗೆ ತಿಳಿದಿರೋ ಹತ್ರ ನೀನ್ ಕೆಲಸ ಮಾಡ್ಬೇಕು. ನನ್ಗೊಬ್ರು ಫೈನಾನ್ಸಿಯರ್ ಗೊತ್ತು, ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಿಗೆಲ್ಲ ಫೈನಾನ್ಸ್ ಕೊಡ್ತಿರ್ತಾರೆ, ಅವ್ರ ಹತ್ರ ಒಳ್ಳೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ನೀನ್ ಅವ್ರ ಹತ್ರ ಹೇಗ್ ಬಿಸ್ನೆಸ್ ಮಾಡೋದು ಅನ್ನೋದನ್ನ ಕಲ್ತ್ಕೋಬಹುದು, ಅವ್ರ ಹತ್ರ ನೀನ್ ವರ್ಕ್ ಮಾಡ್ತೀಯ ಅಂತ ಅರುಣ್ ಕೇಳ್ತಾನೆ. ಸರಿ ಭಾವ, ನೀವ್ ಹೇಳಿದಾಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇರೋರ ಹತ್ರ ಕೆಲಸ ಮಾಡಿದ್ರೆ ನನಗೂ ಕೂಡ ತುಂಬಾ ಜನಕ್ಕೆ ಪರಿಚಯ ಆಗುತ್ತೆ, ನಾನು ಅವ್ರ ಹತ್ರ ತುಂಬಾ ಕಲಿಬಹುದು ಅಂತ ಮಂಜ ಹೇಳ್ತಿರುವಾಗ ಹಾಗಾದ್ರೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಅರುಣ್ ಫೋನ್ ಮಾಡ್ತಾನೆ. ಆಗ ಮೀನಾಗೆ ಡೆಕೋರೇಷನ್ಗೆ ಅಂತ ದುಡ್ಡು ಕೊಟ್ಟಿದ್ದ ಫೈನಾನ್ಷಿಯರ್ ಫೋನ್ ತೆಗೆದು ಹಲೋ ಅರುಣ್ ಸರ್ ನಮಸ್ಕಾರ, ಹೇಗಿದ್ದೀರಾ ಅಂತ ಕೇಳ್ತಾರೆ. ನಮಸ್ಕಾರ ಸರ್, ನಾನು ಚೆನ್ನಾಗಿದ್ದೀನಿ, ತುಂಬಾ ದಿನ ಆಯ್ತು ನಿಮ್ ಜೊತೆ ಮಾತಾಡಿ, ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೇಕಾಗಿತ್ತು ಅಂತ ಅರುಣ್ ಕೇಳಿದಾಗ ಹೇಳಿ ಸರ್, ನೀವು ಒಳ್ಳೆ ಪೊಲೀಸು, ತುಂಬಾ ಸ್ಟ್ರಿಕ್ಟ್ ಆಗಿರೋರು, ನೀವು ಹೆಲ್ಪ್ ಕೇಳ್ತಿದ್ದೀರಾ ಅಂತಂದ್ರೆ ಅದು ಒಳ್ಳೇದಕ್ಕೆ ಆಗಿರುತ್ತೆ ಅಂತ ಫೈನಾನ್ಷಿಯರ್ ಹೇಳ್ತಿರ್ತಾರೆ. ನನ್ನ ವೈಫ್ ತಮ್ಮ ಇದ್ದಾನೆ ಸರ್, ಅವ್ನು ಡಿಗ್ರಿ ಮುಗಿಸಿದಾನೆ, ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾನೆ ಅವನು ಅಂತ ಅರುಣ್ ಹೇಳ್ತಿರೋವಾಗ ಹೌದಾ ತುಂಬಾ ಒಳ್ಳೆ ವಿಷಯ ಅಂತ ಅವ್ರು ಹೇಳ್ತಾರೆ. ನಿಮ್ಮ ಹತ್ರ ಬಂದು ವರ್ಕ್ ಮಾಡಿದ್ರೆ ತುಂಬಾನೇ ಕಲಿಬಹುದು ಅಂತ ನಾನೇ ಹೇಳಿದೆ ಸರ್, ಆ ಹುಡುಗನಿಗೆ ತುಂಬಾನೇ ಟ್ಯಾಲೆಂಟ್ ಇದೆ ಸರ್, ತುಂಬಾ ಬುದ್ಧಿಶಾಲಿ ಅವನು, ಫ್ಯೂಚರ್ ಅಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಅರುಣ್ ಹೇಳ್ತಿರೋವಾಗ ನೀವು ಹೇಳಿದ್ಮೇಲೆ ನಾನು ಬೇಡ ಅಂತ ಹೇಳ್ತೀನಿ ಅರುಣ್ ಅವರೇ, ನನಗೂ ಒಬ್ಬ ಓದಿರೋ ಹುಡುಗ ಬೇಕಾಗಿತ್ತು, ನಾನು ಯಾವಾಗ ಬರಬೇಕು ಅಂತ ಫೋನ್ ಮಾಡಿ ಹೇಳ್ತೀನಿ, ಆವಾಗ ಬರೋದಕ್ಕೆ ಹೇಳಿ ಅಂತ ಫೈನಾನ್ಷಿಯರ್ ಹೇಳಿದಾಗ ಸರಿ ಸರ್ ಅಂತ ಅರುಣ್ ಹೇಳಿ ಫೋನ್ ಕಟ್ ಮಾಡ್ತಾನೆ. ನಂತರ ಮಂಜನ ಹತ್ರ ಬಂದು ಮಂಜ ಅವ್ರು ನಿನ್ನ ಕೆಲ್ಸಕ್ಕೆ ತಗೊಳ್ಳೋದಕ್ಕೆ ಅಂತ ಒಪ್ಕೊಂಡಿದ್ದಾರೆ, ಅವ್ರು ಫೋನ್ ಮಾಡಿದಾಗ ನೀನು ಹೋಗ್ಬೇಕು ಅಂತ ಹೇಳಿದಾಗ ಸರಿ ಬಾಬಾ ತುಂಬಾನೇ ಥ್ಯಾಂಕ್ಸ್ ಬಾಬಾ ಅಂತ ಮಂಜ ಹೇಳ್ತಿರ್ತಾನೆ. ಹೇ ಮಂಜ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೋ, ನಿನಗಿರೋ ಒಳ್ಳೆ ಆಂಬಿಷನ್ಗೆ ಇನ್ನು 10 ವರ್ಷದಲ್ಲಿ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ತೀಯಾ, ಅವ್ರು ತುಂಬಾ ಒಳ್ಳೆ ಫೈನಾನ್ಷಿಯರು, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ನೀನು ಹೋಗಿ ಅವ್ರ ಹತ್ರ ಕೆಲಸ ಮಾಡು ಅಂತ ಅರುಣ್ ಹೇಳ್ತಿರ್ತಾನೆ. ಆಗ ಕುಸುಮ ಅವ್ರು ಬಂದು ತುಂಬಾ ಉಪಕಾರ ಆಯ್ತು ಅಳಿ, ಅಂದ್ರೆ ನಿಮ್ಮಿಂದ ಮಂಜನ್ಗೆ ಒಳ್ಳೆ ಕೆಲಸ ಸಿಗ್ತಾ ಇದೆ ಅಂತ ಹೇಳ್ತಿರೋವಾಗ ಇದರಲ್ಲಿ ಉಪಕಾರ ಏನ್ ಬಂತು ಅತ್ತೆ, ನೀವೆಲ್ಲ ನಮ್ಮ ಫ್ಯಾಮಿಲಿಯವರೇ ತಾನೆ ಅಂತ ಅರುಣ್ ಹೇಳ್ತಿರ್ತಾನೆ. ಆಗ ಅರುಣ್ ಅಮ್ಮ ಬಂದು ತಟೇಲ್ ಹಣ್ಣು ತಾಂಬೂಲ ಬಟ್ಟೆ ಎಲ್ಲ ಇಟ್ಕೊಂಡು ಬಂದು ಕುಸುಮ ಅವ್ರ ಕೈ ಕೊಡ್ತಾರೆ. ಇದೇನ್ ಬಿಗ್ರೆ ಇದು ಅಂತ ಕುಸುಮ ಅವ್ರು ಕೇಳಿದಾಗ ಇದರಲ್ಲಿ ನಿಮ್ಗೆ ಅಂತ ಬಟ್ಟೆ ತಂದಿದ್ದೀನಿ ಅಂತ ಅರುಣ್ ಅವ್ರ ಅಮ್ಮ ಹೇಳ್ತಾರೆ. ಇದೆಲ್ಲ ಯಾಕೆ ಬಿಗ್ರೆ ಅಂತ ಕುಸುಮ ಅವ್ರು ಕೇಳ್ತಿರುವಾಗ ಒಳ್ಳೆ ಹೆಣ್ಮಗಳನ್ನ ಹೆತ್ತು ನಮ್ಮ ಮನೆ ಕೊಟ್ಟಿದ್ದೀರಾ ನೀವು, ನಿಮ್ಗೋಸ್ಕರ ನಾವ್ ಏನ್ ಮಾಡಿದ್ರು ಕಡಿಮೆನೆ, ಹೇಗೋ ಮದ್ವೆ ಎಲ್ಲ ಚೆನ್ನಾಗಾಯ್ತು, ಇದನ್ನ ನೀವು ತಗೊಳ್ಳೇಬೇಕು ಅಂತ ಅರುಣ್ ಅವ್ರ ಅಮ್ಮ ಹೇಳಿ ಕನಕ ಅರುಣ್ ಇಬ್ರು ಸೇರಿ ಇದನ್ನ ಕೊಡ್ಬನ್ನಿ ಅಂತ ಹೇಳ್ತಾರೆ. ಆಗ ಕನಕ ಮತ್ತೆ ಅರುಣ್ ಇಬ್ರು ಕೂಡ ಸೇರಿ ಅದನ್ನ ಕುಸುಮ ಕೈ ಕೊಡ್ತಾರೆ. ಇದನ್ನೆಲ್ಲ ಮೀನಾ ನೋಡಿ ತನ್ನ ಕೈ ಏಟಾಗಿದ್ದಾಗ ಕುಸುಮ ಕನಕ ಮಂಜ ಮನೆಗೆ ಬಂದಿರೋವಾಗ ಶಾಂತಿ ಅವ್ರಿಗೆ ಅವಮಾನ ಮಾಡಿರೋದನ್ನ ನೆನ್ಸ್ಕೊತಿರ್ತಾಳೆ. ನಂತರ ಇನ್ನೊಂದು ಹುಡುಗರನ್ನ ತಂದು ಇದನ್ನ ಮಂಜನ್ ಕುಡಿ ಅಂತ
ಅರುಣ್ ಹೇಳಿದಾಗ ಅರುಣ್ ಅವರಮ್ಮ ಉಡುಗೊರೆನ ಮಂಜನ ಕೈ ಕೊಡ್ತಾರೆ. ಅದನ್ನ ಮಂಜ ಇಸ್ಕೊಂಡು ಥ್ಯಾಂಕ್ ಯು ಅತ್ತೆ ಅಂತ ಹೇಳ್ತಾನೆ. ನಂತರ ಮೀನಾ ಹತ್ರ ಬಂದು ತಗೊಳಮ್ಮ ಮೀನಾ, ಇದರಲ್ಲಿ ನಿನಗೂ ಮತ್ತೆ ಸೂರ್ಯನ್ಗೆ ಬಟ್ಟೆಗಳಿವೆ ಅಂತ ಅರುಣ್ ಅವರಮ್ಮ ಹೇಳ್ತಿರುವಾಗ ಅಯ್ಯೋ ಅಮ್ಮ ಇದೆಲ್ಲ ನನ್ಗೆ ಯಾಕೆ, ಅಮ್ಮನಿಗೂ ತಮ್ಮನಿಗೂ ಕೊಟ್ರಲ್ಲ ಅಷ್ಟೇ ಸಾಕಲ್ವಾ ಅಂತ ಮೀನಾ ಹೇಳ್ತಾಳೆ. ಇಲ್ಲಮ್ಮ ನೀನು ನನ್ನ ಮನೆ ಮಗಳ್ತಾನೆ, ಸೂರ್ಯ ಬಂದಿದ್ರೆ ನಮಗೆಲ್ಲ ಸಂತೋಷ ಆಗ್ತಿತ್ತು ಅಂತ ಅರುಣ್ ಅವರಮ್ಮ ಹೇಳ್ತಿರುವಾಗ ಅವ್ರಿಗೆ ಕೆಲಸ ಆಯ್ತಮ್ಮ ಅದಕ್ಕೋಸ್ಕರನೇ ಹೋದ್ರು ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ಲಮ್ಮ ಎಲ್ಲ ಒಂದ್ ದಿವಸ ಸರಿ ಹೋಗ್ಬಿಡುತ್ತೆ, ನಮ್ಗೆ ಅಂತ ಯಾರಿದ್ದಾರೆ ಹೇಳು, ಇಷ್ಟು ದಿವಸ ನಾನು ಮತ್ತೆ ನನ್ನ ಮಗ ಮಾತ್ರ ಇದ್ವಿ, ಈಗ ಇಷ್ಟೊಂದು ಜನ ನಮ್ಮ ಫ್ಯಾಮಿಲಿಯವರಾಗಿದ್ದೀರಾ, ತಗೊಳಮ್ಮ ಅಂತ ಹೇಳ್ತಾರೆ. ಅಕ್ಕ ತಗೊಳಕ್ಕ ಅಂತ ಕನಕ ಹೇಳ್ತಿರೋವಾಗ ಮೀನಾ ಅದನ್ನ ತಗೋತಾಳೆ. ನಂತರ ಕುಸುಮ ಅವ್ರು ಬಂದು ಮೀನಾ ಕೈಲಿರೋ ಸೀರೆ ಇಸ್ಕೊಂಡು ಅಲ್ಲೇ ತೆಗೆದು ನೋಡಿದಾಗ ಬಾರ್ಡರ್ ಕಲರ್ ಎಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಅರುಣ್ ಅವ್ರ ಅಮ್ಮ ಹೇಳಿ ಎಲ್ಲರೂ ಖುಷಿ ಪಡ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.